ಸಿದ್ದರಾಮಯ್ಯ ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ವಿ. ಬಲಿಪಶು ಮಾಡಿ ಸಾಯಿಸಿದ್ದೀರಿ ಸ್ವಾಮಿ ನೀವು ಈ ಸರ್ಕಾರದಲ್ಲಿ. ವಾಲ್ಮೀಕಿ ಬಾವುಟ ಆರಿಸೋದು ಗ್ಯಾರಂಟಿ. ವಾಲ್ಮೀಕಿ ಬಾವುಟ ಆರಿಸಿವೆ. ವಾಲ್ಮೀಕಿ ಬಾವುಟ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಆರಿಸಲೇಬೇಕು, ಸಿಎಂ ಆಗಲೇಬೇಕು. ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಜನಗಳೇ, ಇವತ್ತು ಬಳ್ಳಾರಿಯಲ್ಲಿ ವಾಲ್ಮೀಕಿ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ನೀಡ್ತಾ ಇದೆ. ಅವರ ಹಕ್ಕಿಗಳಿಗೋಸ್ಕರ ಅವರು ಎಲ್ಲರೂ ಒಕ್ಕೂಟವಾಗಿ ಸೇರಿ ವಾಲ್ಮೀಕಿ ಸಂಘದವರು ಹೋರಾಟ ನಡೆಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಪೊಲೀಸರು ರಕ್ಷಣೆ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಧರಿಸಿ ಅವರ ಬಾವುಟವನ್ನು ಹಿಡಿದು ಪ್ರತಿಭಟನೆ ಚಾಲೂ ಮಾಡಿದ್ದಾರೆ. ಬಳ್ಳಾರಿ ವೃತ್ತ ಸರ್ಕಲ್ನಲ್ಲಿ ಅವರು ನಿಂತ್ಕೊಂಡು ಅವರ ಕೋರಿಕೆಗಳು ಏನಿದೆ ಅದನ್ನು ಅವರು ಕೇಳ್ತಾ ಇದ್ದಾರೆ. ಅವರಿಗೆ ಮನಸ್ಸಲ್ಲಿ ಎಷ್ಟು ಆಳವಾದ ಆಕ್ರೋಶಗಳು ಉಂಟಾಗಿದ್ರೆ ಈ ತರ ಒಂದು ಪ್ರತಿಭಟನೆಗೆ ಅವರು ಮಾಡ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇಲ್ಲಿ ಚಾಲೂ ಮಾಡಿದ್ದಾರೆ. ಒಬ್ಬೊಬ್ಬರೇ ಮುಖಂಡರು ಬರ್ತಾ ಇದ್ದಾರೆ. ಅವರ ಏನು ಒಂದು ಅನಿಸಿಕೆ ಇದೆ, ಅವರಿಗೆ ಏನು ನ್ಯಾಯ ಕೇಳ್ತಾ ಇದ್ದಾರೆ ಅದನ್ನ ಡೈರೆಕ್ಟ್ ಆಗಿ ಅವರೇ ಬಂದು ಸ್ವತಃ ಖುದ್ದಾಗಿ ಜನಗಳ ಮುಂದೆ ಹೇಳ್ತಾ ಇದ್ದಾರೆ. ಇದನ್ನ ಸರ್ಕಾರ ಕೇಳಿಲ್ಲ ಅಂದ್ಬಿಟ್ಟು ಅವರು ಇವತ್ತು ರೋಡಲ್ಲಿ ಬೀದಿಗೆ ಇಳಿದು ಪ್ರತಿಭಟನೆ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ಬನ್ನಿ ನೋಡುವ ಏನ್ ನಡೀತಾ ಇದೆ ಅಂದ್ಬಿಟ್ಟು. ಆಲ್ರೆಡಿ ಒಕ್ಕೂಟದಲ್ಲಿ ಕೂತ್ಕೊಂಡಿದ್ದಾರೆ, ಪ್ರತಿಭಟನೆ ಚಾಲೂ ಆಗಿದೆ. ನಾವು ನಿಮ್ಗೆ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ VTV ಬಳ್ಳಾರಿ. ಸರ್ ನಮಸ್ತೆ. ಇದರ ಉದ್ದೇಶ ಏನಂದ್ರೆ, ಬೇರೆ ಜಾತಿ ಉಪಜಾತಿಗಳು ಬೇರೆ ಜಾತಿಗಳು ನಮ್ಮ ಜಾತಿಗೆ ಸೇರಿಸಬಾರ್ದು. ನಮ್ಮದು 7.5% ಇದ್ರೆ ಕೂಡ ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ ST ಜನಾಂಗಕ್ಕೆ. ಬೇರೆ ಯಾವ ಜಾತಿಗಳು ನಮ್ಮ ಜಾತಿಗೆ ಸೇರಬಾರ್ದು ಅಂತೇಳಿ ನಮ್ಮ ವಿನಂತಿ. ನಾವು ಮುಂದಿನ ಏನಾದರೂ ಸೇರಿಸೋದಾದರೆ ನಾವು ಮುಂದಿನ ಹೋರಾಟ ವಿಧಾನಸೌಧವರೆಗೆ ಹೋಗ್ತೀವಿ ಅಂತೇಳಿ ನಮ್ಮದು ಅನುಕೂಲ ಆಗಬೇಕು ಸರ್. ಸರ್, ಇವಾಗ ಬಂದು ನೀವು ಬೇರೆ ಜಾತಿಯವರು ನಿಮ್ಮ ಜಾತಿಗೆ ಸೇರ್ಕೊಂಬಾರ್ದು ಅಂತ ಹೇಳಿ ಅನ್ಯಾಯ ಅಂತ ನಡೀತಿದೆ ಸರ್. ಯಾವ ಥರ ಅನ್ಯಾಯಗಳನ್ನ ನೀವು ಎದುರಿಸ್ತಾ ಇದ್ದೀರಾ? ನಿಮಗೆ ಯಾವ ಥರ ಅನ್ಯಾಯ ನಡೆದಿದ್ದಕ್ಕೋಸ್ಕರ ಇವಾಗ ಬೀದಿಗಿಳಿದಿದ್ದೀರಾ ಸರ್? ನಮಗೆ ಅನ್ಯಾಯ ಅಂದರೆ ಯಾವುದೇ ಸರ್ಕಾರದಿಂದ ನಮಗೆ ಈ ಶೌಚಾಲಯಗೆ ಏನೂ ಬರ್ತಾ ಇಲ್ಲ ಸರ್. ನಮಗೆ ಸವಲತ್ತುಗಳು ಬರ್ತಾ ಇಲ್ಲ ಸರ್ ಸರ್ಕಾರದಿಂದ. ನಮಗೆ ಬೇರೆ ಜಾತಿಗಳು ಸೇರಿದ್ರೆ ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ಅನ್ಯಾಯ ಆಗುತ್ತೆ ಸರ್. ನಶಿಸಿ ಹೋಗ್ತಾ ಇದೀವಿ ಸರ್. ಈಗಲೂ ಏನೋ ಬರ್ತಾರೆ ಮುಂದಿನ ಜನಾಂಗಕ್ಕೆ, ನಮ್ಮ ಮಕ್ಕಳಿಗೆ ಯಾವುದೇ ಈ ಥರ ಇರೋದಿಲ್ಲ ಅಂತೇಳಿ ನಮ್ಮದು ಇದು. ಇವಾಗ ಈ ಒಂದು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಪ್ರತಿಯೊಂದು ನಮಗೆ ಬರ್ತಕ್ಕಂಥ ಯೋಜನೆಗಳು ಮತ್ತು ಸ್ಕಾಲರ್ಶಿಪ್ ನಮ್ಮ ಹಿಂದುಳಿದ ವರ್ಗ ಅಂದರೆ ನಮ್ಮ ST ಜನಾಂಗದವರು ನಮಗಿರೋದೇ 3%. ಇನ್ನು 7.5% ಮೀಸಲಾತಿಯನ್ನು ಘೋಷಣೆ ಮಾಡಿದೆ, ಆದರೆ ಇನ್ನೂ ಜಿಯೋ ಪಾಸ್ ಮಾಡಿಲ್ಲ. ಈ ಒಂದು ಮುಖ್ಯಮಂತ್ರಿಗಳು ನಮ್ಮ ಈ 5 ಯೋಜನೆಗಳು, ಗ್ಯಾರಂಟಿ ಯೋಜನೆಗಳನ್ನು ಇಟ್ಕೊಂಡು 180 ಕೋಟಿ ಅಂತ ಒಂದು ಏನು ಹಗರಣ ಮಾಡಿದಾರಲ್ಲ, ನಮ್ಮ ದುಡ್ಡು ಅದು, ನಮ್ಮ ಜನಾಂಗದ ದುಡ್ಡು, ST ಜನಾಂಗದ ದುಡ್ಡನ್ನು ಸರ್ಕಾರ ಬಳಸ್ಕೊಂಡಿದೆ. ನಮಗೆ ಯಾವುದೇ ಥರ ಸೌಲಭ್ಯಗಳು, ನಮಗೆ ಲೋನ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಯಾವುದೇ ಥರ ನಮ್ಮ ಇರ್ತಕ್ಕಂಥ ಫಂಡ್ಸನ್ನು ಖಾಲಿ ಮಾಡಿದ್ದಾರೆ. ಈ ಒಂದು ಹುನ್ನಾರ ಇನ್ನೊಂದು ಏನು ನಡೀತಾ ಇದೆ ಅಂದರೆ, ಇವಾಗ ಕುರುಬ ಜನಾಂಗದವ್ರನ್ನ ಆಗಲಿ ಇನ್ನೊಬ್ಬ ಅನ್ಯ ಜಾತಿದವ್ರನ್ನ ನಮ್ಮ ST ಜನಾಂಗಕ್ಕೆ ಸೇರಿಸಿದ್ರೆ ನಮಗೆ ಭಾಳ ಅನ್ಯಾಯವಾಗ್ತಾಯಿದೆ. ಯಾಕಂದರೆ ಶೈಕ್ಷಣಿಕವಾಗಿ ಮೊದಲನೇದಾಗಿ ಆದ್ಯತೆ ಕೊಡಬೇಕಾಗ್ತದೆ. ನಮ್ಮ ಹುಡುಗರಿಗೆ ಮೊದಲೇ ನಾವು ಹಿಂದುಳಿದಿರ್ತಕ್ಕಂಥ ವರ್ಗದವರು ಶೈಕ್ಷಣಿಕವಾಗಿ ನಮಗೆ 3.5% ಇದೆ. ಅದು ಶೈಕ್ಷಣಿಕವಾಗಿ ಆಗಲಿ ಇಲ್ಲಾಂದರೆ ಆರ್ಥಿಕವಾಗಲಿ ಆದರೆ ಪೊಲಿಟಿಕಲ್ ಆಗಲಿ ನಮಗೆ ಭಾಳ ಹೊಡೆತ ಬೀಳ್ತತೆ. ಇದೊಂದು ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ದಯವಿಟ್ಟು ಮುಖ್ಯಮಂತ್ರಿಗಳೇ ನೀವೇನು ಮಾಡ್ತಕ್ಕಂಥದ್ದು ಇದನ್ನು ವಾಪಸ್ ತಗೋಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡಿ ನಿಮ್ಮ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಸುಂಡು ಸೂರ್ಯ ಅಂತೇಳಿ, ಬಳ್ಳಾರಿ. ಜೈ ವಾಲ್ಮೀಕಿ, ಜೈ ಜೈ ವಾಲ್ಮೀಕಿ. ವಾಲ್ಮೀಕಿ ಜನಾಂಗದವರನ್ನು ಆಗಿನ ಕಾಲದಲ್ಲಿ BT ಇತ್ತು. BT ಹೋಗಿ ಶೆಡ್ಯೂಲ್ ಟ್ರೈಬ್ ಮಾಡಲಿಕ್ಕೆ ಭಾಳ ಹೋರಾಟ ಮಾಡಿದ್ದಾರೆ ವಾಲ್ಮೀಕಿ ಜನಾಂಗದವರು. ಈಗ ನಾವು ಹಿಂದುಳಿದ ಜನಾಂಗದ ಅತಿ ಹಿಂದುಳಿದವರು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದ ಜಾತಿ ಅಂದರೆ ವಾಲ್ಮೀಕಿನೇ. ಈಗೆಲ್ಲ ಕುರುಬರು ಉಪಜಾತಿಗಳ ಬಗ್ಗೆ ನಾವು ಯಾವ ಜಾತಿ ಬಗ್ಗೆ ಹೇಳಿದಲ್ಲ. ನಮ್ಮ ಜಾತಿಗೆ ಯಾವುದೇ ಹಕ್ಕಿಲ್ಲದ್ರೆ ನಮ್ಮಲ್ಲಿ ಸೇರಿಸಬಾರ್ದು. ಯಾಕಂದರೆ ನಮ್ಮದೇ ವಾಲ್ಮೀಕಿ ಅಂತಂದೇಳಿ ಆಗಿನ ಕಾಲದಲ್ಲಿದ್ದ ನಾವು ಭಾಳ ಶೈಕ್ಷಣಿಕವಾಗಿ ಹಿಂದುಳಿದವರು ನಮ್ಮದು. ಯಾಕಂದರೆ ಬ್ರಿಟಿಷ್ ಕಾಲದಲ್ಲಿ ಕೂಡ ನಾವು ಹೋರಾಟ ಮಾಡಿದಾಗ ಯಾವನೂ ಮಾಡಿಲ್ಲ. ನಮ್ಮ ವಾಲ್ಮೀಕಿ ಜಾತಿ ಅಂದರೆ ಹೆಗ್ಗಳಿಕೆ ಜಾತಿ. ಯಾಕಂದರೆ ಆಳಿದ ಜಾತಿ ಆದರೆ ಕೂಡ ನಾವು ಉಪಜಾತಿಯಲ್ಲಿ ಭಾಳ ಹಿಂದುಳಿದ ವರ್ಗ. ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ಮ ಜಾತಿಗೆ ಯಾವುದೂ ಸೇರಿಸಬಾರ್ದು. ಎಷ್ಟು ವಾಲ್ಮೀಕಿನೇ ಶೆಡ್ಯೂಲ್ ಟ್ರೈಬೇ ಇರಬೇಕು. ಯಾವತ್ತು ಸ್ವಾತಂತ್ರ್ಯ ಬಂದಾಗಲೇ ನಾವು ಹಿಂದುಳಿದಿವಿ. ಇತ್ತೀಚೆಗೆ ಮುಂದೆ ಬಂದಿದ್ದಾಗಲೇ ಹಿಂದುಳಿದಲೇ ಎಲ್ಲ ಜಾತಿಗಿನ ನಾವು ಶೈಕ್ಷಣಿಕ ಭಾಳ ಹಿಂದುಳಿದಿವಿ. ಸರ್ಕಾರದ ಬರ್ತಕ್ಕಂಥ ಯಾವುದೇ ಹಣನೂ ಬಂದಿಲ್ಲ, ಹೆಲ್ಪು ಇಲ್ಲ.
ಜಾತಿಯವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದಾರ ಸರ್ಕಾರ? ನಮ್ಮ ಜಾತಿ ಮಾತಾರಂದ್ರೆ ಅಲ್ಲ, ನಮ್ಮ ಜಾತಿ ಎಲ್ಲಿ ಮುಂದೆ ಹೋಗ್ತದೆ ಅಂದ್ರೆ ಒಂದಾನೊಂದು ದಿನಕ್ಕೆ ನಾವು ಆರ್ಥಿಕವಾಗಿ ಬೆಳೆದ ಮೇಲೆ, ಶೈಕ್ಷಣಿಕ ಬೆಳೆದ ಮೇಲೆ ಕರ್ನಾಟಕನು ಆಳೋದಂತ ಗ್ಯಾರಂಟಿ. ಸಿದ್ದರಾಮಯ್ಯ ನಾವು ಕೂಡ CM ಆಗೋದು ಗ್ಯಾರಂಟಿ. ಸಿದ್ದರಾಮಯ್ಯ ಎಲ್ಲ ಯಾವ್ದನ್ನಾಗಲಿ. ಜೈ ವಾಲ್ಮೀಕಿ. ಹೋರಾಟ ಎಲ್ಲಿವರೆಗೂ? ನಾವು ಉಗ್ರ ಹೋರಾಟ ಮಾಡಿ ನಮ್ಮ ಎಲ್ಲವರು ಪ್ರಾಣ ಹೋದಾಗೂ ಬಿಡಲ್ಲ. ನಾವು ಕೂಡ ವಿಧಾನಸೌಧದಲ್ಲಿ ವಾಲ್ಮೀಕಿ ಬಾವುಟ ಆರಿಸೋದು ಗ್ಯಾರಂಟಿ. ವಾಲ್ಮೀಕಿ ಬಾವುಟ ಆರಿಸಿವೆ. ವಾಲ್ಮೀಕಿ ಬಾವುಟ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಆರಿಸಲೇಬೇಕು, CM ಆಗಲೇಬೇಕು. ಬರ್ತೈತೆ ಇದ್ದಿದ್ದೆಲ್ಲ ತಿಂದಾರಲ್ಲ. ಇವಾಗ ಕುರುಬರು CM ಬ್ಯಾಡ CM ಇರೋ ವಾಲ್ಮೀಕಿ CM ಇರೋದು. ಈಗ CM ಅವರು ಕೂಡ ಅವ್ರ ಜಾತಿಗೆನೆ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಸಬ್ ಇನ್ಸ್ಪೆಕ್ಟರ್ ಆಗಲಿ, DC ಆಗಲಿ, AS ಆಗಲಿ ಎಲ್ಲ ಕುರುಬರನ್ನೇ ತುಂಬ್ತಾ ಇರೋದು. ಉಪಜಾತಿ ಯಾರು ಇಲ್ಲ. ಯಾವ ಜಿಲ್ಲೆಯಲ್ಲೆಲ್ಲ ಅವ್ರದ್ದು ದಬ್ಬಾಳ್ಕಿರೋದು. ST ಅವ್ರದ್ದಿಲ್ಲ. ST ಆಗಲೇಬೇಕು. ಶೈಕ್ಷಣಿಕ ಹಿಂದುಳಿದ ಮತ್ತೆ ಇದರಲ್ಲಿ ಸೇರಿ ಮತ್ತೆ CM ಅವ್ರು ಆಗ್ಬೇಕಂಬ ಕನಸು ಕಾಣಬಾರ್ದು. ಸಿದ್ದರಾಮಯ್ಯ ಅವರು ಇದನ್ನ ವಾಪಸ್ ತಗೋಬೇಕು. ನನ್ನ ಹೆಸರು ಗಡ್ಡಂ ತಿಮ್ಮಪ್ಪ. ಕರ್ನಾಟಕ ರಾಜ್ಯ ನಾಯಕರ ಯುವಸೇನೆ ಜಿಲ್ಲಾ ಅಧ್ಯಕ್ಷರು. ಸಿದ್ದರಾಮಯ್ಯ ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ವಿ. ಎದಕ್ಕಂದರೆ ನಮ್ಮ ಸಮಾಜ ಮದಿಕೇರಿ ವಂಶಸ್ಥರು. ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಮೊದಲು ಆಳ್ವಿಕೆಯಲ್ಲಿಂದ ಬಂದಿರೋದು ನಮ್ಮ ರಾಜ್ಯ ವಂಶದಿಂದ. ವೀರ ಮದಿಕೇರಿ ನಮ್ಮ ವಾಲ್ಮೀಕಿ ನಾಯಕರ ವಂಶದಿಂದ ಬಂದಿದೆ ಒಂದು. ಅದನ್ನು ಅವರು ಏನೋ ಅವ್ರ ಸಮಾಜದನ್ನ ನಮ್ಮ ಸಮಾಜಕ್ಕೆ ಸೇರ್ಸೋಕೆ ಉನ್ನರ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಕರ್ನಾಟಕದಂತ ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ಮುಂದಿನ ದಿನಗಳು ಅವರು CM ಮನೆಗೆ ಮುತ್ತಿಗೆ ಹಾಕ್ತೀವಿ. ಮುತ್ತಿಗೆ ಹಾಕಿದ ಕಾರಣ ಮತ್ತು ಹೋರಾಟ ಮಾತ್ರ ಕಂಟಿನ್ಯೂ ಇರ್ತೈತೆ. ಹೋರಾಟ ಕರ್ನಾಟಕದಂತ ನಾವು ಇದು ಉಗ್ರ ಹೋರಾಟ ಮಾಡ್ತೀವಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಅಖಂಡ ಕರ್ನಾಟಕ ವಾಲ್ಮೀಕಿ ಒಕ್ಕೂಟ ಸಂಘದಿಂದ ಇವತ್ತು DC ಆಫೀಸ್ಗೆ ಮುತ್ತಿಗೆ ಹಾಕಿ ಶಾಂತಿಯುತ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀಯುತ ತಿಮ್ಮಪ್ಪ ಅವರು ಇದ್ರ ಬಗ್ಗೆ ಅವ್ರಿಗೆ ಏನು ಅನಿಸಿಕೆ ಇದೆ, ಇಲ್ಲಿ ವಾಲ್ಮೀಕಿ ಜನಾಂಗಗಳಿಗೆ ಯಾವ ಥರ ಅನ್ಯಾಯ ನಡೀತಿದೆ, ಈ ಕುರುಬ ಸಮಾಜದವರನ್ನು ಇದಕ್ಕೆ ಸಂಘಕ್ಕೆ ಸೇರಿಸ್ತಾ ಇದ್ದಾರೆ, ಅದರಿಂದ ಬಹಳಷ್ಟು ಅನ್ಯಾಯ ನಡೀತಿದೆ, ಪರಿಷ್ಠ ಸಂಘಟನೆಗಳಿಗೆ ನ್ಯಾಯ ಸಿಗಬೇಕು ಅಂತ ಅವರ ಹೋರಾಟಕ್ಕೆ ಶಾಂತಿಯುತವಾಗಿ ಹೋರಾಟ ನಡೆಸಿ ಇಲ್ಲಿ DC ಸಾಹೇಬ್ರ ಹತ್ರ ಬಂದು ಅವರ ಮ್ಯಾನಿಫೆಸ್ಟೋ, ಅವರ ಕೋರಿಕೆಗಳು ಏನಿದೆ ಅದನ್ನು ಅವರು ಸಕ್ಸಸ್ಫುಲ್ಲಾಗಿ ಕೊಟ್ಟಿದ್ದಾರೆ. ಈ ದಿನ ನಾವು ಎಲ್ಲ ನಮ್ಮ ಜನಾಂಗದ ಮುಖಂಡರು ವಿವಿಧ ಸಂಘಟನೆಗಳ ಮೂಲಕ ಮೆರವಣಿಗೆ ಮೂಲಕ ಇವತ್ತು DC ಸಾಹೇಬರಿಗೆ ಒಂದು ಮೆಮೊರಂಡಮನ್ನು ಕೊಟ್ಟು DC ಸಾಹೇಬರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ನಮ್ಮ ಒಂದು ಬೇಡಿಕೆಗಳನ್ನು ಅಂಥೇಳಿ ಇವತ್ತು ಎಲ್ಲ ಅಪಾರ ಜನಸಂಖ್ಯೆಯಿಂದ ಇವತ್ತಿನ ದಿವಸ DC ಕಚೇರಿಗೆ ಬಂದು ಮೆಮೊರಂಡಮ್ ಕೊಳ್ಳಲಾಗಿದೆ. ಆ ಮೆಮೊರಂಡಮ್ನಲ್ಲಿ ಈಗಾಗಲೇ ತಿಳಿಸಿದಂತೆ ಈ ನಮ್ಮ ಕುರುಬ ಜನಾಂಗದವರನ್ನು ವಾಲ್ಮೀಕಿ ಜನಾಂಗಕ್ಕೆ ಸೇರ್ಪಡೆ ಮಾಡುವ ಹುನ್ನಾರ ನಡೀತಾ ಇದೆ. ಇದನ್ನು ತಕ್ಷಣ ಕೈ ಬಿಡಬೇಕು. ಈಗಾಗಲೇ 2 ಬಾರಿ ನೀವು ಕುರುಬ ಜನಾಂಗವನ್ನು ವಾಲ್ಮೀಕಿ ಜನಾಂಗಕ್ಕೆ ಸೇರಿಸ್ಬೇಕಂತೇಳಿ ಕೂಡ ST ಜನಾಂಗಕ್ಕೆ ಸೇರಿಸ್ಬೇಕಂತೇಳಿ ತಾವು ಪ್ರಯತ್ನ ಮಾಡಿದಿರಿ. ಆ ಪ್ರಯತ್ನ ವಿಫಲವಾಗಿದೆ. ವಿಫಲವಾಗಿ 2 ಸಾರಿ ಕೇಂದ್ರ ಸರ್ಕಾರದಿಂದ ವಾಪಸ್ ಬಂದಿದೆ. ವಾಪಸ್ ಬಂದ ನಂತರ ಪುನಃ 3ನೇ ಬಾರಿ ತಾವು ಮತ್ತೆ ಈ ಒಂದು ಶಿಫಾರಸನ್ನು ಕಳಿಸೋದು ಸರಿಯಲ್ಲ. ಇದನ್ನು ಎಲ್ಲ ವಾಲ್ಮೀಕಿ ಜನಾಂಗದವರು ಖಂಡನೆ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಒಂದು ಕ್ರಮವನ್ನು, ಈ ಒಂದು ಏನು ನೀವು ಶಿಫಾರಸು ಮಾಡ್ತಕ್ಕಂಥ ಕ್ರಮವನ್ನು ಹಿಂದಕ್ಕೆ ಪಡಿಬೇಕು, ಇಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಎಲ್ಲ ಜನಾಂಗದ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಲ ಬಾಂಧವರಿಗೂ ಮೊದಲು ಹೃದಯಪೂರ್ವಕ ಧನ್ಯವಾದಗಳು. ಈ ದಿನ ಹೋರಾಟ ನಾವು ಯಶಸ್ವಿಯಾಗಿರೋದಕ್ಕೆ ನಮಗೆ ಒಂದು ಭಾಳ ಸಂತೋಷದ ವಿಚಾರ. ಈ ಥರನೇ ವಾಲ್ಮೀಕಿ ಜಯಂತಿ ಕೂಡ ಬರಬೇಕಂತ ವಿನಂತಿ ಮಾಡ್ತಾ, ಈ ಹೋರಾಟ ನಮಗೆ ಸಿಗ್ತಿರೋದೇ 7.5 3% ಸಿಗ್ತಿರೋದು. ಅದರಲ್ಲಿ ಇನ್ನೂ ಬೇರೆ ಸಮಾಜದವ್ರನ್ನ ನಮ್ಮ ಅದರಲ್ಲಿ ಸೇರಿಸ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಮೊದಲೇ ನಮ್ಮ ಕಸಬು ಬೇಟೆ ಆಡೋದು, ನಾವೆಲ್ಲ ಹಳ್ಳಿಗಾಡುಗಳಲ್ಲಿ ಬಂದವರು. ಈ ದಿನ ಏನೋ ಸ್ವಲ್ಪ ಕೇಂದ್ರ ಸರ್ಕಾರ ಏನೋ ನಮಗೊಂದು ನ್ಯಾಯ ಮಾಡೋಕ್ಕೆ ಕೊಡ್ತಿದ್ರೆ, ಈ ಸಿದ್ದರಾಮಯ್ಯ ನಮ್ಮನ್ನು ತುಳಿಬೇಕಂತ ಎಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾನೆ. ಲಾಸ್ಟ್ ಟೈಮ್ ಹಂಗೆ ಮಾಡ್ತಾ ಸೋತೋದ. ಈ ಸತಿ ಹುಡುಗಿ ಮಾಡ್ತಾನೆ. ಈ ಸತಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರನೇ ಇರೋದಿಲ್ಲ. ಈ ಥರ ಕುಲಕ್ಕೆ ಬೆಂಕಿ ಇಡೋ ಸಿದ್ದರಾಮಯ್ಯ ಅವ್ರಿಗೆ ಧಿಕ್ಕಾರ ಹೇಳ್ತಾ, ನಾವು ರಾಜ್ಯ ಮಟ್ಟದಲ್ಲಿ ಇನ್ನು ನಮಗೇನು ಅನ್ಯಾಯ ಆದರೆ ನಾವು ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜದ ಮೇಲೆ ಹುನ್ನಾರ ನಡೆಸುವಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವತ್ತು ವಾಲ್ಮೀಕಿ ಸಮಾಜಕ್ಕೆ ಬರ್ತಕ್ಕಂಥ ಅನುದಾನಗಳು ಯಾವ ಬಡವರಿಗೆ ಕೂಡ ಸಲ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ
ಅನ್ಯ ಜಾತಿಗಳನ್ನು ತಗೊಂಡು ಬಂದು ಎಷ್ಟಿಗೆ ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು 100ಕ್ಕೆ 100 ತಪ್ಪು ಅಂತ, ತಪ್ಪು ಮಾಡುವಂಥ ಸಂದೇಶ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿಗಳಂತೇಳಿ ಜನರು ಈ ಕರ್ನಾಟಕ ರಾಜ್ಯದಲ್ಲಿ ಭಾಳ ಹೆಸರಾದಂಥ ವ್ಯಕ್ತಿ ಅಂತೇಳಿ ಆಯ್ಕೆ ಮಾಡಿದ್ದಾರೆ. ನೀವು ಒಳ್ಳೆಯ ಹೆಸರು ಉಳಿಸುವಂಥ ಕೆಲಸ ಮಾಡಬೇಕು, ಬಡವರನ್ನು ಉದ್ಧಾರ ಮಾಡುವಂಥ ಕೆಲಸ ಮಾಡಬೇಕು. ಇಂಥ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡಬಾರ್ದು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅಂದರೆ ನಮ್ಮ ರಾಜ್ಯಕ್ಕೆ ದೇವರ ಸಮಾನ ಅಂತಂದೇಳಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಇದೇನೋ ನಮ್ಮ ಎಸ್.ಟಿ ಸಮಾಜ ಇನ್ನು ಬೆಳೆಯುವಂಥ ಪೀಳಿಗೆಗೆ ತುಂಬ ಅನ್ಯಾಯ ಆಗುವಂಥ ಕೆಲಸ. ಇವತ್ತು ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ, ಬಡ ಸಮಾಜಕ್ಕೆ ಲೋನ್ಗಳು ಕೊಡ್ತಾ ಇಲ್ಲ, ಸಬ್ಸಿಡಿ ಲೋನ್ಗಳು, ಬರೀ ಹುನ್ನಾರಗಳು, ಹಗರಣಗಳು. ಇವತ್ತು ನಮ್ಮ ಸಮಾಜದ ಮಿನಿಸ್ಟ್ರುಗಳನ್ನ ಇಬ್ಬರನ್ನ ಬಲಿಪಶು ಮಾಡಿ ಸಾಯಿಸಿದ್ದೀರಿ ಸ್ವಾಮಿ ನೀವು ಈ ಸರ್ಕಾರದಲ್ಲಿ. ಮುಂದೆ ನಮ್ಮ ವಾಲ್ಮೀಕಿ ಸಮಾಜದ ವ್ಯಕ್ತಿಗಳು CM ಮಾಡುವಂಥ ಕೆಲಸ ನಡಿಬೇಕಾಗಿದೆ. ಇವತ್ತು ಇದೇ ಕುತಂತ್ರ ಮಾಡಿ ಬಳ್ಳಾರಿ ಜಿಲ್ಲೆಯ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅವ್ರನ್ನ ಸೋಲಿಸಿದಂಥವ್ರು ಯಾರು? ನಿಮ್ಮಂಥವರೇ. ಇವತ್ತು ರಮೇಶ್ ಜಾರಕಿಹೊಳಿ ಅವ್ರನ್ನ ಹುನ್ನಾರ ಮಾಡಿದಂಥವ್ರು ಯಾರು? ನೀವೇ. ಇವತ್ತು ಬೆಂಗಳೂರು ರಾಜಧಾನಿಯಲ್ಲಿ ನಡ್ತಕ್ಕಂಥ ಹುನ್ನಾರ ಇವತ್ತು ಕರ್ನಾಟಕ ರಾಜ್ಯದ ಸಹಕಾರ ಮಂತ್ರಿ KN ರಾಜಣ್ಣ ಅವ್ರನ್ನ ಬಲಿಪಶು ಮಾಡಿದ್ದವ್ರು ಯಾರು? ಇವತ್ತು ವಾಲ್ಮೀಕಿ ಸಮಾಜದವರನ್ನೇ ನಿಮಗೆ ಕಾಣ್ತಾ ಇದ್ದಾರಾ? ಇವತ್ತು ಬಳ್ಳಾರಿ ಜಿಲ್ಲೆಯ ನಾಗೇಂದ್ರಣ್ಣ ಅವ್ರನ್ನ ಕೂಡ ಬಲಿಪಶು ಮಾಡಿದ್ರಿ. ಇವತ್ತು ನಿಮ್ಮ ಜನ್ಮಕ್ಕೆ ಧಿಕ್ಕಾರವಿರಲಿ. ಇವತ್ತು ವಾಲ್ಮೀಕಿ ಸಮಾಜದವ್ರನ್ನ ಇಷ್ಟು ಕೀಳಾಗಿ ನೋಡಿ ಇವತ್ತು ವಾಲ್ಮೀಕಿ ಸಮಾಜದವ್ರನ್ನ ಬಲಿಪಶು ಮಾಡ್ತಾ ಇದ್ದೀರಿ. ಮುಂದೊಂದು ದಿನ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂಡ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಯಾವತ್ತೇ ನಾವು ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ನಾಯಕರು ಯಾರೇ ಆಗಲು ಮುಖ್ಯಮಂತ್ರಿ ಸ್ಥಾನ ಏರುವಂಥ ಕೆಲಸ ಇಡೀ ರಾಜ್ಯದ ವಾಲ್ಮೀಕಿ ಸಮಾಜದ ನಾಯಕರು ಮಾಡುವಂಥ ಕೆಲಸ ನಾವು ಮಾಡ್ತು ಅಂತ ಹೇಳ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೋದಕ್ಕೆ ಯಾವತ್ತೂ ಬಿಡೋದಿಲ್ಲ ಅಂತ ಹೇಳ್ತಾ ಜೈ ವಾಲ್ಮೀಕಿ, ಜೈ ಜೈ ವಾಲ್ಮೀಕಿ. DC ಆಫೀಸಿಗೆ ಬಂದು ಮೆಮೊರಂಡಮ್ ಕೊಟ್ಟಿರೋ ಉದ್ದೇಶ ನಮ್ಮ ವಾಲ್ಮೀಕಿ ಸಮಾಜದ ಏನು ಹಿತದೃಷ್ಟಿಯಿಂದ ಇವತ್ತೆಲ್ಲ ನಮ್ಮ ವಾಲ್ಮೀಕಿ ಸಮಾಜದವರೆಲ್ಲ ಬಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾರರೇ ನಮ್ಮ ವಾಲ್ಮೀಕಿ ಸಮಾಜವನ್ನು ತುಳಿತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಸಮಾಜವನ್ನು ತುಳಿತಕ್ಕಂಥ ಕೆಲಸ ಮಾಡಬೇಡ್ರಿ. ನಮ್ಮ ಸಮಾಜ ತುಂಬ ಒಳ್ಳೆಯ ಸಮಾಜ. ನೀವು ಹಾಲುಮತದ ಸಮಾಜದವರಾಗಿದ್ದು ನಾವು ಎಷ್ಟೋ ಗೌರವ ಕೊಡ್ತೀವಿ, ಆ ಗೌರವವನ್ನು ಉಳಿಸ್ಕೇರಿ. ಈ ಸಂದರ್ಭದಲ್ಲಿ ತಮಗೆ ಈ ಮೂಲಕ ವಿನಂತಿ ಮಾಡೋದೇನೆಂದರೆ, ನಮ್ಮ ಸಮಾಜ ತಂಟಿಗೆ ಯಾವುದೇ ಕಾರಣಕ್ಕೂ ಬರಬೇಡ್ರಿ. ನಮ್ಮ ಸಮಾಜ ಎಷ್ಟು ಗೌರವಯುತ ಇರುತ್ತೆ ಅಷ್ಟು ನಿಮಗೆ ಒಳ್ಳೇದು ಮಾಡುತ್ತೆ. ತಮಗೆಲ್ಲ ಗೊತ್ತಿರ್ತಕ್ಕಂಥ ಹಿಂದಿನ ಗಾದೆಗಳು ಕೂಡ ಹೇಳಿದ್ದಾರೆ, ಬೇನೆಕಾಯಿ ಎಷ್ಟಾದರೂ ಸ್ವಲ್ಪ ವಾಲ್ಮೀಕಿ ಸಮಾಜದಲ್ಲಿ ಇರ್ತದಪ್ಪ ಅಂತೇಳಿ ಹೇಳ್ತಾರೆ. ಆ ವಿಷಯನ ನಮ್ಮ ಆವಿನ ದೇಶ 12 ವರ್ಷ ಅನ್ನೋದಕ್ಕಿಂತ ಆವಿನ ದೇಶಕ್ಕಿಂತ 10ರಷ್ಟು ಜಾಸ್ತಿ ನಮ್ಮಲ್ಲಿ ದ್ವೇಷ ಇರುತ್ತೆ. ಆ ದ್ವೇಷನ ತಾವು ಕಾಡ್ಸ್ಕೊಬೇಡ್ರಿ. ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ತಮಗೆಲ್ಲ ನಮ್ಮ ಸಮಾಜನ ತುಳಿತಕ್ಕಂಥ ಕೆಲಸ ಮತ್ತು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳೋದು. ಬಳ್ಳಾರಿ ಜನಗಳೇ ನೋಡಿದ್ರಿ, ಶಾಂತಿಯುಕ್ತವಾಗಿ ವಾಲ್ಮೀಕಿ ಸಂಘದ ಹೋರಾಟಗಳು, ಬೃಹತ್ತಾಗಿ ನಡೆದ ಹೋರಾಟಗಳು ಶಾಂತಿಯಾಗಿ ಮುಗಿದಿದೆ. DC ಕಚೇರಿಗೆ ಬಂದಿದ್ದಾರೆ. ಅವರ ಮನವಿ ಏನಿದೆ ಅದನ್ನು ಅವರು ಒಂದು ಮ್ಯಾನಿಫೆಸ್ಟೋ ಮುಖಾಂತರ ರಾಜ್ಯಾಧ್ಯಕ್ಷರಾಗಿರುವಂಥ ತಿಮ್ಮಪ್ಪ ಅವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ಬನ್ನಿ, ಅದು ಏನು ಎಕ್ಸಾಕ್ಟ್ಲಿ ನಡೀತಿದೆ, ಈ ಹೋರಾಟ ಎಲ್ಲಿವರೆಗೂ ನಡೀತಿದೆ, ನ್ಯಾಯ ಅವ್ರು ಏನು ಕೇಳ್ತಾ ಇದ್ದಾರೆ, ಯಾವ ಥರ ಅನ್ಯಾಯ ನಡೆದಿದೆ ಅವ್ರಿಗೆ, ಅವರ ಜನಾಂಗಗಳಿಗೆ ಏನಕ್ಕೆ ಕುರುಬರ ಜನಾಂಗಗಳನ್ನು ಸೇರಿಸಿದೆ, ಅವ್ರಿಗೆ ಏನೆಲ್ಲ ಸವಲತ್ತುಗಳನ್ನ ಕಳ್ಕೊತಾ ಇದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ನಮಸ್ಕಾರ ಸರ್, ಏನು ನಡೀತಿದೆ ಸರ್? ಈಗ ನೋಡಿ, ಸಿದ್ದರಾಮಯ್ಯನವರು ವಿಶೇಷವಾಗಿ ರಾಜ್ಯ ಸರ್ಕಾರದಿಂದ 2 ಸರಿ ಕೇಂದ್ರಕ್ಕೆ ತಮ್ಮ ಸಮಾಜವನ್ನು, ಕುರುಬ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆ ಮಾಡಬೇಕಂತ ಒಂದು ಶಿಫಾರಸು ಮಾಡಿದರು ತನ್ನ ಅವಧಿನಲ್ಲಿ. ಆದರೆ ಕೇಂದ್ರದಲ್ಲಿರ್ತಕ್ಕಂಥ ಕುಲಶಾಸ್ತ್ರೀಯ ಅಧ್ಯಯನ ಪೀಠವು ಈ ಬುಡಕಟ್ಟು ಸಮಾಜಕ್ಕೆ ನಿಮ್ಮ ಸಮಾಜ ಅನ್ವಯಿಸಲ್ಲ ಅಂತೇಳಿ ಅದನ್ನು ವಾಪಸ್ ಕಳಿಸಿತ್ತು. ಆದರೆ ಈ ಹಿಂದೆ ಮೊನ್ನೆ ದಿನಾಂಕ 19ನೇ ತಾರೀಕು ಒಂದು ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಸಭೆ ಕರೆದಿದ್ದರು. ಏನಕ್ಕೆ ಸಭೆ ಕರೆದಿದ್ರು ಅಂದರೆ, ಮತ್ತೊಮ್ಮೆ ಆ ಕುಲಶಾಸ್ತ್ರ ಅಧ್ಯಯನ ನೆಪದಲ್ಲಿ ಇಲ್ಲಿರ್ತಕ್ಕಂಥ ಬುಡಕಟ್ಟು ಸಮಾಜವನ್ನು ಕಾಡು ಕುರುಬ ಅಂತ ಪರಿಗಣನೆ ತಗೊಂಡು ಕುರುಬ ಸಮಾಜವನ್ನು, ಇಡೀ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಒಂದು ಸಭೆ ಕರೆದಿದ್ದರು. ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜದವರು ಎಲ್ಲರೂ ಎಚ್ಚೆತ್ತುಕೊಂಡಾಗ ಸಿದ್ದರಾಮಯ್ಯನವರು ಇಮಿಡಿಯೇಟ್ಲಿ ಆ ಸಭೆಯನ್ನು ಮುಂದೂಡಿ ಸ್ಟಾಪ್ ಮಾಡಿದರು. ಅಂದರೆ ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಭಯದ ವಾತಾವರಣ ಇದೆ. ನಾವು ವಾಲ್ಮೀಕಿ ಸಮಾಜದ ತಂಟೆಗೆ ಹೋದರೆ ನನಗೆ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನನ್ನದೊಂದು ಕಳಕಳಿಯ ಮನವಿ, ನನ್ನ ಸಮಾಜದ ಪರವಾಗಿ. ನನ್ನ ಸಮಾಜ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಬಹಳ ಹಿಂದುಳಿದಿರತಕ್ಕಂಥ ಸಮಾಜ.
ಬಹುಸಂಖ್ಯಾತರಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಇರ್ಬೋದು, ರಾಯಚೂರು, ಚಿತ್ರದುರ್ಗ, ಬೆಳಗಾವಿ ಈ ಜಿಲ್ಲೆಯಲ್ಲಿ ನಾವು ಈಗಲೂ ಸಹ ನಮ್ಮ ಸಮಾಜದ ವ್ಯಕ್ತಿಗಳು ಕೂಲಿ ಹೋಗೋದರ ಮುಖಾಂತರ ಅವರ ಜೀವನವನ್ನು ಕಟ್ಟಿಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ. ಆದರೆ ಅಂಥ ಸಮಾಜವನ್ನು ನೀವು ತುಳಿತಕ್ಕಂಥ ಹುನ್ನಾರಕ್ಕೆ ಕೈ ಹಾಕ್ತಾರೆ. ನಿಮಗೆ ಸ್ವಲ್ಪ ನಾಚಿಕೆ ಆಗಲ್ವಾ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ? ನಿಜವಾಗ್ಲೂ ಹೇಳಿ, ನಿಮ್ಮ ಮುಂದೆ ನಮ್ಮ ಸಮಾಜ ಎಲ್ಲರೂ ಬರ್ತೀವಿ, ಡೈರೆಕ್ಟಾಗಿ ತುಳಂಗಿದ್ರೆ ಆಲ್ರೆಡಿ ನಮ್ಮಲ್ಲಿ ಸಮಾಜದಲ್ಲಿರ್ತಕ್ಕಂಥ ಸಚಿವ ಸಂಪುಟದಲ್ಲಿರ್ತಕ್ಕಂಥ ನಾಗೇಂದ್ರವ್ರನ್ನ ತೆಗೆದುಹಾಕಿದ್ರು, ವಜಾ ಮಾಡಿದರೆ ಯಾವುದೇ ರೀತಿ ಮಾಹಿತಿಯಲ್ಲಿ ಸುಳ್ಳು ಆರೋಪ ಹಗರಣ ಆಗಿದೆ ಅಂತೇಳಿ ಅವ್ರನ್ನೂ ತೆಗೆದುಹಾಕಿದ್ರಿ. ರಾಜಣ್ಣವರು ನೇರವಾಗಿ ಸುಮ್ಮನೆ ಹೈಕಮಾಂಡ್ ವಿರುದ್ಧ ಮಾತಾಡ್ಸೋಕೆ ಪುಲಕಾಯಿಸ್ತಕ್ಕಂಥ ನೀವೇ ಇದ್ದುಕೊಂಡು ರಾಜಣ್ಣವರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲದಾಗೆ ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಕೆಲಸನೂ ಆಯಿತು. ಅಂದರೆ ಇನ್ನೇನು ಮಾಡ್ತೀರಿ ಸಿದ್ದರಾಮಯ್ಯನವರೇ? ನೀವು ಒಂದು ಕೆಲಸ ಮಾಡಿ, ಸತೀಶ್ ಜಾರಕಿಹೊಳಿ ಅವರು ಹಿರಿಯರಿದ್ದಾರೆ, ಅವ್ರನ್ನ ತೆಗೆದುಹಾಕ್ಬಿಟ್ರೆ ಸಚಿವ ಸಂಪುಟದಲ್ಲಿ ವಾಲ್ಮೀಕಿ ಸಮಾಜ ನಿರ್ನಾಮ. ಇನ್ನು ನಾಮಕವಾಸ್ತಂತೆ ನಮ್ಮ ಶಾಸಕರಂತೂ ನಮ್ಗೆ ಅವ್ರ ಧೈರ್ಯ ಇಲ್ಲ ಪಾಪ. ನಮ್ಮ ಶಾಸಕರು ಏನಂದರೆ ಹಸಿದ ಹೊಟ್ಟೆಗಳಿದ್ದಾಗೆ, ಏನಿಲ್ಲ, ಊಟ ಮಾಡೋಕ್ಕೂ ಶಕ್ತಿ ಇಲ್ಲ, ಅವ್ರ ಕೈಲಿ ಆಗಲ್ಲ. ನೋಡಿ, ಕಾಂಗ್ರೆಸ್ ಸರ್ಕಾರದಿಂದ 15 ಜನ ಶಾಸಕರು ಯಾವ ಥರ ಇದ್ದಾರೆ ಅಂದರೆ ಅವ್ರಿಗೊಂದು ಪರಿಧಿ ಇದೆ. ಸಿದ್ದರಾಮಯ್ಯ ವಿರುದ್ಧ ನಾನು ಮಾತಾಡಿದರೆ ಸಿದ್ದರಾಮಯ್ಯರು ಕೆಂಗಣೆ ಗುರಿ ಆಗ್ತೀವಿ, ಆ ಸಮಾಜದ ಕೆಂಗಣೆ ಗುರಿ ಆಗ್ತೀವಿ, ಆ ಸಮಾಜ ವಿರುದ್ಧ ಮಾತಾಡೋದು ಬೇಡ, ಎಸ್ ಟಿಯನ್ನು ಸೇರಿಸ್ಕೊ, ಕುರುಬರನ್ನು ಸೇರಿಸರು, ಬಾರಿಕರನ್ನು ಸೇರಿಸ್ಕ, ಆ ಥರ ಸ್ಥಿತಿನಲ್ಲಿ ನಮ್ಮ ಸಮಾಜ ಶಾಸಕರಿದ್ದಾರೆ. ನಿಜವಾಗ್ಲೂ ಸಿದ್ದರಾಮಯ್ಯ ವಿರುದ್ಧ ಅಲ್ಲದೆ ಮುಂದಿನ ದಿನದಲ್ಲಿ ನಾವು ಮೊಟ್ಟ ಮೊದಲನಾಗಿ ಮಾಡ್ತಕ್ಕಂಥ ಸಭೆ, ಧರಣಿ, ಹೋರಾಟ ಏನಾದರೆ ನಮ್ಮ ಸಮಾಜದ ಶಾಸಕರು ಸಂಸದರ ವಿರುದ್ಧ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ರಾಜನಹಳ್ಳಿ ಪೀಠಗಳ ಸ್ವಾಮೀಜಿಗಳ ಹತ್ರ ಡಿಸ್ಕಸ್ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜ ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿ, ಜ್ವಲಂತ ಸಮಸ್ಯೆಗಳೇನು, ಬೇರೆ ಸಮಾಜದವರು ನಮ್ಮ ಸಮಾಜಕ್ಕೆ ಬಂದರೆ ಯಾವ ಥರ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಅದರ ಬಗ್ಗೆ ಚರ್ಯೆ ತಗೊಂಡು ಮುಂದಿನ ದಿನದಲ್ಲಿ ನಮ್ಮ ಸಮಾಜದ ಶಾಸಕರು, ಜನಪ್ರತಿನಿಧಿಗಳು, ಅದರ ಜೊತೆಗೆ ಸಿದ್ದರಾಮಯ್ಯ ಮನೆಗಳ ಮುತ್ತಿಗೆ ಆಗ್ತಕ್ಕಂಥ ಕೆಲಸಕ್ಕೆ ಕೈಗೆ ಹಾಕ್ತೀವಂತ ಈ ಮೂಲಕ ತಮ್ಮ ಮೂಲಕ ವಿನಂತಿ ಮಾಡಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಲ್ಮೀಕಿ.